And all of us, I'm sure, earnestly desire to live godly lives, to live lives that is pleasing to the Lord Jesus Christ. ನಾವೆಲ್ಲರೂ ಸಹ ಖಂಡಿತವಾಗಿಯೂ ದೇವರನ್ನು ಮೆಚ್ಚಿಸುವಂತಹ ಜೀವಿತವನ್ನು ಜೀವಿಸಬೇಕೆಂಬುದಾಗಿ ಇಷ್ಟಪಡುತ್ತೇವೆ. But I'm sure that all of us would also say, brother, even though the spirit of mine is willing, my body is very weak. ನಾವೆಲ್ಲರೂ ಸಹ ಖಂಡಿತವಾಗಿ ಹೇಳುತ್ತೇವೆ, ಅದಕ್ಕೆ ನಾನು ಸಾಕ್ಷಿಯಾಗಿದ್ದೇನೆ. ಸಹೋದರನೇ, ನಾವು ಒಳ್ಳೆಯವರಾಗಿ ಅಥವಾ ಕರ್ತನನ್ನು ಮೆಚ್ಚಿಸುವಂತಹ ಜೀವಿತವನ್ನು ಜೀವಿಸಲಿಕ್ಕೆ ನಮ್ಮ ಆತ್ಮವು ಸಿದ್ಧವಾಗಿದೆ, ಆದ್ರೆ ನಮ್ಮ ದೇಹ ಅದಕ್ಕೆ ಸಹಕರಿಸುತ್ತಾ ಇಲ್ಲ. And one aspect of Christian life that causes us to fail often in our walk with the Lord is in the area of sin. ಪಾಪ ಎಂಬಂತ ಈ ಒಂದು ಪ್ರದೇಶದಲ್ಲಿ ನಮ್ಮ ಕ್ರಿಸ್ತಿಯ ಜೀವಿತದಲ್ಲಿ ಯಾವಾಗಲೂ ಸಹ ನಮ್ಮ ದೇಹವು ಅದು ಬೀಳುವಂತಹ ಒಂದು ಅವಸ್ಥೆಯಲ್ಲಿ ಇರುತ್ತದೆ. But I'm just not talking about sin. I'm talking about sin that we do over a period of time, continuously, without any remorse or any change. ನಾವು ಪಾಪದ ಕುರಿತಾಗಿ ಮಾತನಾಡುತ್ತಾ ಇಲ್ಲ, ಆದ್ರೆ ನಾವು ನಿರಂತರವಾಗಿ ಮಾಡುವಂತಹ ಯಾವುದೇ ರೀತಿಯಾದಂತಹ ಪಶ್ಚಾತ್ತಾಪವಿಲ್ಲದೆ ಇರುವಂತಹ ಪಾಪದ ಕುರಿತಾಗಿ ನಾನು ಮಾತನಾಡುತ್ತಾ ಇದ್ದೇನೆ. I'm talking about sin that has become habits for us today. ನಾನು ಮಾತನಾಡ್ತಾ ಇರುವಂತದ್ದು ನಮಗೆ ಅಭ್ಯಾಸವಾಗಿರುವಂತಹ ಅಥವಾ ಹವ್ಯಾಸವಾಗಿರುವಂತಹ ಒಂದು ಪಾಪದ ಕುರಿತಾಗಿ. And if we are stuck in habitual sins, it becomes impossible for us to enjoy God's relationship with us. ಒಂದು ವೇಳೆ ನಾವು ಆ ಒಂದು ಪಾಪದಲ್ಲಿ ಸಿಲುಕಿಕೊಂಡು ದೇವರ ಆ ಒಂದು ರಕ್ಷಣೆ ಆನಂದದಲ್ಲಿ ಆನಂದಿಸಲಿಕ್ಕೆ ಸಾಧ್ಯವಾಗದೇ ಇದ್ದರೆ. And that is why this evening I have chosen to talk about how anyone can overcome habitual sins. ಅದರಿಂದ ಈ ಸಾಯಂಕಾಲ ವೇಳೆಯಲ್ಲಿ ನಾನು ಯಾವುದೇ ಒಬ್ಬ ವ್ಯಕ್ತಿ ಆಗಿದ್ದರೂ ಸಹ ಈ ಅಭ್ಯಾಸಮಯ ಪೂರ್ವಕವಾದಂತಹ ಪಾಪಗಳಿಂದ ಹೇಗೆ ಜಯವನ್ನು ಸಾಧಿಸಲಿಕ್ಕೆ, how can you and I overcome sin? ಸಾಧ್ಯ ಎಂಬಂತಹ ವಿಷಯದ ಕುರಿತಾಗಿ ನಾನು ಮಾತನಾಡ್ತಾ ಇದ್ದೇನೆ. How can you and I overcome sin that you and I have become used to doing continuously without any remorse or change? ಯಾವುದೇ ರೀತಿಯಾದಂತಹ ಪಶ್ಚಾತ್ತಾಪ ಅಥವಾ ಯಾವುದೇ ರೀತಿಯಾದ ಬದಲಾವಣೆ ಇಲ್ಲದೆ ನಾನು ಮತ್ತು ನೀನು ನಿರಂತರವಾಗಿ ಹೇಗೆ ಪಾಪ ಮಾಡ್ತಾ ಇದ್ದೇವೆ ಎಂಬುದನ್ನು. Now, when you look at the Bible, you will not find the term habitual sin. ನೀವು ಸತ್ಯವೇದವನ್ನು ನೋಡುವಾಗ ನೀವು ಹವ್ಯಾಸ ಪೂರ್ವಕವಾದಂತಹ ಪಾಪಗಳು ಎಂಬುದಾಗಿರುವಂತಹ ಪದ ಪ್ರಯೋಗವನ್ನು ನೀವು ನೋಡುವುದಿಲ್ಲ. But the idea regarding habitual sin is seen throughout the Bible. ಆದ್ರೆ ಸತ್ಯವೇದದ ಎಲ್ಲಾ ಕಡೆಯಲ್ಲಿ ಸಹ ಈ ಅಭ್ಯಾಸ ಪೂರ್ವಕವಾದ ಪಾಪದ ಕುರಿತಾದಂತಹ ಒಂದು ಆಲೋಚನೆಯನ್ನು ನಾವು ನೋಡ್ಬೋದು. When you see verses in the New Testament, it gives us the idea of a believer who is stuck, who continuously is involved in sins that he or she is doing over a period of time without any remorse or change. ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಒಬ್ಬ ವಿಶ್ವಾಸಿ ಆಕೆ ಅಥವಾ ಆತನಾಗಲಿ ಯಾವುದೇ ರೀತಿಯಾದಂತಹ ಒಂದು ಮಾನಸಾಂತರ ಅಥವಾ ಪಶ್ಚಾತ್ತಾಪವಿಲ್ಲದೆ ಅನೇಕ ಸಮಯದ ಅವಧಿಯವರೆಗೆ ನಿರಂತರವಾಗಿ ಪಾಪದಲ್ಲಿ ಮುಂದುವರಿಯುತ್ತಾ ಇರುವಂತಹ ಜೀವಿತದ ಒಂದು ಆಲೋಚನೆಯನ್ನು ನಾವು ನೋಡುವಂತವರಾಗಿದ್ದೇವೆ. We will look at a couple of verses. You can write this down. Number 1, 1 John chapter 3 and verses 9. ಕೆಲ ವಚನಗಳನ್ನ ನಾವು ನೋಡಿಕೊಳ್ಳೋಣ. 1 ಯೋಹಾನ 3ನೇ ಅಧ್ಯಾಯ 9ನೇ ವಚನ, ನೀವು ಇದನ್ನ ಬರ್ಕೊಳ್ಬಹುದು. The word of God says, no one who is born of God, now notice, will continue to sin because God's seed remains in him. He cannot, notice again, go on sinning because he has been born of God. 9ನೇ ವಚನ ನೋಡಿ, ದೇವರಿಂದ ಹುಟ್ಟಿದವನು ಪಾಪ ಮಾಡಲು ದೇವರ ಜೀವವು ಅವನಲ್ಲಿ ನೆಲೆಗೊಂಡಿದೆ, ಅವನು ದೇವರಿಂದ ಹುಟ್ಟಿದ ಕಾರಣ. ಮತ್ತೆ ಇಲ್ಲಿ ಗಮನಿಸಿ,
ಪಾಪ ಮಾಡುವವನಾಗಿರಲಾರನು. So this verse very clearly tells us of someone who continues to do the same things that God does not like over and over again. ಇಲ್ಲಿ ನಡೆಯುವಂತಹ ವಿಷಯವನ್ನು ನೋಡುವಾಗ ಒಬ್ಬ ವ್ಯಕ್ತಿ ಪ್ರತಿ ಸಾರಿ ಪಾಪವನ್ನು ಮಾಡ್ತಾ ಇರ್ತಾನೆ. ಅದನ್ನು ದೇವರು ಇಷ್ಟಪಡುವಂತವನಲ್ಲ. We will look at Hebrews chapter 10 and verses 26. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 26ನೇ ವಚನವನ್ನು ಸಹ ನಾವು ನೋಡಿಕೊಳ್ಳೋಣ. Again, there it very clearly states, if we deliberately, now notice, keep on sinning after we have received the knowledge of the truth, no sacrifice for sins is left. ಇಲ್ಲಿ ಗಮನ ಇಟ್ಟು ಕೇಳಿಸ್ಕೊಳ್ರಿ. ಯಾಕೆಂದ್ರೆ ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ಇನ್ನಾವ ಯಜ್ಞವೂ ಇರುವುದಿಲ್ಲ. So there is a deliberate action, there is a deliberate decision to commit sin and no desire to change. ಅಲ್ಲಿ ನಾವು ನೋಡುವಾಗ ಉದ್ದೇಶಪೂರ್ವಕವಾಗಿ ಪಾಪ ಮಾಡುವುದಕ್ಕಿರುವಂತಹ ಮನಸ್ಸು ಅಲ್ಲಿ ನೋಡ್ತೇವೆ, ಮತ್ತು ಬದಲಾಗಲಿಕ್ಕೆ ಯಾವುದೇ ರೀತಿಯಾದಂತಹ ಒಂದು ಆಸಕ್ತಿ ಇಲ್ಲ. Yesterday we looked at this verse, but also we can look at Romans chapter 7 verses 19. We know what Apostle Paul is saying over here. ನೆನ್ನೆ ದಿನ ಈ ವಚನವನ್ನು ನೋಡಿದ್ದೇವೆ. ಈಗಲೂ ಸಹ ಒಂದು ವೇಳೆ ನೀವು ವಚನವನ್ನು ನೋಡಿಕೊಳ್ಳಬಹುದು. ರೋಮಪುರದವರಿಗೆ ಬರೆದ ಪತ್ರಿಕೆ ಚಾಪ್ಟರ್ 7 verses 19. 7. Yeah. 7ನೇ ಅಧ್ಯಾಯ 19ನೇ ವಚನದಲ್ಲಿ ನೋಡ್ತೇವೆ. There it says, for what I do is not the good I want to do. No, the evil I do not want to do, this I keep on doing. ನಾನು ಮೆಚ್ಚುವ ಒಳ್ಳೆ ಕಾರ್ಯವನ್ನು ಮಾಡದೆ ಮೆಚ್ಚದಿರುವ ಕೆಟ್ಟ ಕಾರ್ಯವನ್ನೇ ಮಾಡುವವನಾಗಿದ್ದೇನೆ. So even though there is a desire not to do these things because of the flesh, because of the work of the flesh, it becomes difficult for some believers, and therefore they are continually doing the things that they know they should not be doing. ಒಂದು ವೇಳೆ ಇದನ್ನು ಮಾಡಲಿಕ್ಕೆ ಇಷ್ಟ ಇಲ್ಲದೆ ಇದ್ದರೂ ಸಹ ಶರೀರದ ಆಶಯ, ಒಂದು ಆಸಕ್ತಿ, ಶರೀರವನ್ನು ಮೆಚ್ಚಿಸುವುದಕ್ಕೋಸ್ಕರವಾಗಿ ಅಥವಾ ಶರೀರದ ಸಂತೋಷಕ್ಕೋಸ್ಕರವಾಗಿ ಈ ರೀತಿಯಾದಂತಹ ವಿಷಯಗಳನ್ನ ಅಥವಾ ಪಾಪಗಳನ್ನ ನಿರಂತರವಾಗಿ ಮಾಡುತ್ತಾ ಇರುವಂತವರಾಗಿದ್ದಾರೆ. So we saw 3 verses in the Bible that gives us the idea of sins that is continually reigning in the life of believers is very dangerous, and you and I should not be stuck, but you and I should learn to overcome them. ಇಲ್ಲಿ ಓದಿದಂತಹ 3 ವಚನ ಭಾಗಗಳಲ್ಲಿ ಸಹ ಒಬ್ಬ ವಿಶ್ವಾಸಿಯ ಜೀವಿತದಲ್ಲಿ ಬಹಳ ಅಪಾಯಕಾರಿಯಾದಂತಹ ಒಂದು ವಿಷಯ ನೋಡ್ತೇವೆ. ಅದು ಅವನ ಜೀವಿತದಲ್ಲಿ ಆಳುವಂತಹ ಪಾಪವಾಗಿದೆ. ನಾವೆಂದಿಗೂ ಕೂಡ ಅದರಲ್ಲಿ ಸಿಲುಕಿ ಹಾಕಿಕೊಳ್ಳಬಾರದು. ಯಾಕೆಂದ್ರೆ ಒಂದು ಅಪಾಯವಾಗಿದೆ ಮತ್ತು ಆದಷ್ಟು ಬೇಗನೆ ನಾವು ಅದರಿಂದ ಹೊರ ಬರುವಂತವರಾಗಿರಬೇಕು. Now that we've looked at some Bible verses, I want to give us some few examples of habitual sins. ಈಗ ಕೆಲವು ಸತ್ಯವೇದದ ವಚನಗಳನ್ನು ನಾವು ನೋಡಿದ್ದೇವೆ. ಈಗ ಹವ್ಯಾಸಪೂರ್ವಕವಾದಂತಹ ಪಾಪಗಳ ಕುರಿತಾಗಿ ಕೆಲವು ಉದಾಹರಣೆಗಳನ್ನು ಸಹ ನಾನು ಕೊಡುತ್ತೇನೆ. Now these are only some examples I have mentioned here, not all, but it will give us an idea of habitual sins. ನಾನು ಕೆಲವು ಉದಾಹರಣೆಗಳನ್ನು ಮಾತ್ರ ಇಲ್ಲಿ ಕೊಟ್ಟಿದ್ದೇನೆ, ಎಲ್ಲವನ್ನು ಸಹ ಕೊಟ್ಟಿಲ್ಲ. ಈ ವಿಷಯಗಳು ಅಥವಾ ಈ ಅಂಶಗಳು ಕೆಲವು ಹವ್ಯಾಸಪೂರ್ವಕವಾದಂತಹ ಪಾಪಕ್ಕೆ ಉದಾಹರಣೆಗಳಾಗಿವೆ. There are sins that we call as moral sins that you and I could be involved in. ನಾನು ಒಂದು ವೇಳೆ ನೀನು ಒಳಗೊಂಡಿರುವಂತಹ ಅಥವಾ ಒಳಗೊಳ್ಳಬಹುದಾದಂತಹ ಪಾಪಗಳನ್ನ ನಾವು ಕೆಲವು ಸಾರಿ ನೈತಿಕ ಪಾಪಗಳೆಂಬುದಾಗಿ ಕರೀತೇವೆ. For example, there are things that we know we should not be watching, but some of us might be addicted to watching things that we know is wrong. ಒಂದು ವೇಳೆ ಕೆಲವು ಸಾರಿ ನಾವು ವೀಕ್ಷಿಸಬಾರದಂತಹ ವಿಷಯಗಳನ್ನ ಅಥವಾ
ಆ ಒಂದು ದೃಶ್ಯಗಳನ್ನ ವೀಕ್ಷಿಸಬಾರದು ಎಂಬುದಾಗಿ ನಮಗೆ ಗೊತ್ತಿದ್ದರೂ ಸಹ ಅಂತಹ ದೃಶ್ಯಗಳನ್ನ ಕೆಲವರು ವೀಕ್ಷಿಸುವುದಕ್ಕೋಸ್ಕರವಾಗಿ ಅದಕ್ಕೆ ವ್ಯಸನಿಗಳಾಗಿರುತ್ತಾರೆ. And when we watch those things, it also leads to unwanted thoughts and unwanted actions. ನಾವು ಅಂತಹ ದೃಶ್ಯಗಳನ್ನ ವೀಕ್ಷಿಸುವಾಗ ಬೇಡದೇ ಇರುವಂತ ಅಥವಾ ನಿರುಪಯುಕ್ತವಾದಂತಹ ಆಲೋಚನೆಗಳನ್ನ, ನಿರುಪಯುಕ್ತವಾದಂತಹ ಕೃತ್ಯಗಳನ್ನ ನಮ್ಮ ಜೀವಿತದಲ್ಲಿ ತರುವಂತದ್ದಾಗಿದೆ. Moral sins are sins that are very difficult to overcome. These are sins of the flesh, and it is very difficult to overcome such sins in our lives. ಈ ರೀತಿಯಾದಂತಹ ನೈತಿಕ ಪಾಪಗಳು ಎಂಬುದಾಗಿ ಹೇಳುವಂತಹ ಪಾಪಗಳನ್ನ ನಮ್ಮ ಜೀವಿತದಲ್ಲಿ ಅದನ್ನು ಜಯಿಸಲಿಕ್ಕೆ ಬಹಳ ಕಷ್ಟವಾಗಿರುತ್ತದೆ. Not only such sins that is done with the sight and the thought and actions, but also there is a problem of lust in the world today. ಆ ರೀತಿಯಾದಂತಹ ಪಾಪಗಳು ನಮ್ಮ ನಡೆ, ನುಡಿ ಮತ್ತು ದೃಶ್ಯಗಳಿಂದ ಮಾತ್ರವೇ ಅಲ್ಲದೆ ಅಂತ ಪಾಪಗಳು ಲೋಕದಲ್ಲಿ ಇದನ್ನು ಸಹ ಇರುವಂತದ್ದಾಗಿದೆ. Some of us might not be involved in watching things that are wrong, but some of us might be involved in sins, sexual thoughts that is going on in our mind. ಒಂದು ವೇಳೆ ನಮ್ಮಲ್ಲಿ ಕೆಲವರು ಅಂತಹ ದೃಶ್ಯಗಳನ್ನ ವೀಕ್ಷಿಸದೇ ಇರಬಹುದು, ಆದರೆ ಅಂತಹ ದುಷ್ಕೃತ್ಯವಾದಂತಹ ಲೈಂಗಿಕ ಆಲೋಚನೆ ನಮ್ಮ ಮನಸ್ಸಿನಲ್ಲಿ ಹಾದು ಹೋಗುತ್ತಾ ಇರುತ್ತವೆ. Nobody is aware of what goes on in my mind, but I know that sometimes my thoughts can be very filthy and very wrong. ಒಂದು ವೇಳೆ ನನ್ನ ಮನಸ್ಸಿನಲ್ಲಿ ಏನು ಹಾದು ಹೋಗುತ್ತಾ ಇದೆ ಅಥವಾ ಯಾವ ಆಲೋಚನೆಗಳು ಬರುತ್ತಾ ಇದೆ ಎಂಬುದಾಗಿ ಯಾರು ಸಹ ತಿಳಿಯದೇ ಇರಬಹುದು. ಆದ್ರೆ ನನ್ನ ಮನಸ್ಸಿನಲ್ಲಿ ನಡೆಯುತ್ತಾ ಇರುವಂತಹ ಹೊಲಸು ಯೋಚನೆಗಳು ಏನೆಂಬುದಾಗಿ ನನಗೆ ಮಾತ್ರವೇ ಗೊತ್ತಿರುತ್ತದೆ. Maybe it is not these sins, maybe it is the problem with telling lies, exaggerating, gossiping with one another. ಒಂದು ವೇಳೆ ಈ ರೀತಿಯಾದಂತಹ ಪಾಪಗಳು ಅಲ್ಲದೆ ಇದ್ದಾಗ್ಯೂ ಒಂದು ವೇಳೆ ನಮ್ಮ ಸುಳ್ಳು ಹೇಳುವಂತಹ ಹವ್ಯಾಸವಿರಬಹುದು, ಅಥವಾ ನಮ್ಮನ್ನು ನಾವು ಅತಿರೇಕಕ್ಕೆ ಕೊಂಡೊಯ್ಯುವಂತಹ ಹವ್ಯಾಸವಿರಬಹುದು. ಈ ರೀತಿಯಾದಂತಹ ವಿಷಯಗಳನ್ನು ಸಹ ನಾವು ನೋಡ್ತೇವೆ. For example, when we say something that is not true and then we expand that lie, we add things to that incident that happened, that is what we call as exaggeration. ಒಂದು ವೇಳೆ ನಾವು ಯಾವುದಾದ್ರೂ ಇಲ್ಲದೆ ಇರುವಂತಹ ವಿಷಯವನ್ನ ಹೇಳ್ತೇವೆ, ಅಷ್ಟು ಮಾತ್ರವೇ ಅಲ್ಲದೆ ಹೇಳಿದಂತದಕ್ಕೆ ನಾವೇನ್ ಮಾಡ್ತೇವೆ, ಇನ್ನೂ ಸಹ ಅದಕ್ಕೆ ಅನೇಕ ವಿಷಯಗಳನ್ನ ಸೇರಿಸಿ ಅದನ್ನು ಬಹಳ ವಿಶ್ಲೇಷಣೆ ಮಾಡುವಂತವರಾಗಿರ್ತೇವೆ. Imagine if you are walking on the road and you happened to see a very small snake, but by the time you share the story with your family, the snake will become a huge snake like an anaconda, and you will describe the story that it is fighting with you and you managed to kill it and you became the hero. That is exaggeration. That is sin. That is wrong. ಒಂದು ವೇಳೆ ನೀವು ರಸ್ತೆಯಲ್ಲಿ ನಡೆಯುವಂತಹ ಸಮಯದಲ್ಲಿ ಒಂದು ಚಿಕ್ಕ ಹಾವಿನ ಮರಿಯನ್ನ ನೀವು ನೋಡ್ತೀರಿ, ಆದ್ರೆ ನೀವು ಮನೆಗೆ ಅಥವಾ ಸ್ನೇಹಿತರೊಂದಿಗೆ ಹೇಳುವಂತಹ ಸಮಯದಲ್ಲಿ ಅದು ಬಹಳ ದೊಡ್ಡದಾಗಿತ್ತು. ಅಷ್ಟು ಮಾತ್ರವಲ್ಲದೆ ನೀವು ಅದರೊಟ್ಟಿಗೆ ಹೋರಾಟ ಮಾಡಿ ಅದರಲ್ಲಿ ಗೆಲ್ಲುವಂತದ್ದೇ ಬಹಳ ಕಷ್ಟವಾಯ್ತು ಎನ್ನುವಂತಹ ರೀತಿಯಲ್ಲಿ ನೀವು ಅದನ್ನ ಅತಿರೇಕಕ್ಕೆ ಕೊಂಡೊಯ್ಯುತ್ತೀರಿ. That is why some people, they will say, oh, when this person says such a thing, we shouldn't believe everything that he says. Only some things that he says are true. ಅದರಿಂದ ಕೆಲವರು ಅಂತಹ ವ್ಯಕ್ತಿಗಳಿಗೆ ಹೇಳುವಂತ ಮಾತೇನೆಂದ್ರೆ, ಈ ವ್ಯಕ್ತಿ ಹೇಳುವಂತಹ ಎಲ್ಲಾ ವಿಷಯಗಳನ್ನು ಸಹ ನಾವು ನಂಬಬಾರದು. ಯಾಕೆಂದ್ರೆ ಅದರಲ್ಲಿ ಕೆಲವು ವಿಷಯಗಳು ಒಂದು ವೇಳೆ ಸತ್ಯ ಆಗಿರಬಹುದು, ಎಲ್ಲವೂ ಕೂಡ ಸತ್ಯ ಆಗಿರ್ಲಿಕ್ಕೆ ಸಾಧ್ಯತೆ ಇಲ್ಲ.
And we all know what is gossip. Gossip begins with that phrase, did you know? Did you hear? Did you know what happened in that house with that believer and his wife? That is gossiping. That is wrong and that is sin. ಚಾಡಿ ಹೇಳುವಂತ ಅಂದ್ರೆ ಇದು ಹೇಗೆ ಪ್ರಾರಂಭ ಆಗ್ತದೆ ಅಂದ್ರೆ, ನಿನಗೆ ಗೊತ್ತಾ ಆ ಕುಟುಂಬದಲ್ಲಿ ಏನಾಯ್ತು ಗೊತ್ತಾ, ಆ ಸಭೆಯಲ್ಲಿ ಏನಾಯ್ತು ಗೊತ್ತಾ, ಈ ರೀತಿಯಾಗಿ ಅದು ಪ್ರಾರಂಭವಾಗುತ್ತಾ ಹೋಗುತ್ತದೆ. ಅದು ಒಂದು ರೀತಿಯಾದಂತಹ ಗಾಸಿಪ್ ಅಥವಾ ಚಾಡಿ ಎಂಬುದಾಗಿ ಹೇಳ್ತೇವೆ. Well, gossiping is not good, and some of us find it very difficult to control our tongue. You and I find it very difficult to overcome this sin, that we have to talk about someone, only then we will get some kind of peace and satisfaction. ಆದರೆ ಈ ಒಂದು ಚಾಡಿ ಹೇಳುವಂತದ್ದು ಅಥವಾ ಇನ್ನೊಬ್ಬರ ಕುರಿತಾಗಿ ಮಾತನಾಡುವಂಥದ್ದು ತಪ್ಪೆಂಬುದಾಗಿ ಗೊತ್ತಾಗಿದ್ದಾಗ್ಯೂ ಸಹ ನಮ್ಮ ನಾಲಿಗೆಗಳು ಸುಮ್ಮನಿರೋದು, ಏನಾದ್ರೂ ಮಾಡಿ ಇತರರ ಕುರಿತಾಗಿ ಮಾತನಾಡ ಆ ರೀತಿಯಾಗಿ ಆ ಸಂದರ್ಭದಲ್ಲಿ ಆಗುವಂತದ್ದಾಗಿರ್ತದೆ. For some of us, it could not even be these things. It could be issues with anger, controlling our temper, and because of our temper, we do things that we know that is wrong and sinful. ಒಂದು ವೇಳೆ ನಮ್ಮಲ್ಲಿ ಕೆಲವರಿಗೆ ಈ ಯಾವುದೇ ರೀತಿಯಾದಂತಹ ವಿಷಯಗಳು ಇಲ್ಲದೆ ಇದ್ದಾಗ್ಯೂ ಸಹ ಕೆಲವರಿಗೆ ಒಂದು ರೀತಿಯಾದಂತಹ ಸಹನೆ ಎಂಬುದಾಗಿ ನೋಡುವಂತಹ ಸಮಯದಲ್ಲಿ ಅವರು ತಮ್ಮ ಸಹನೆಯನ್ನ ಕಾಪಾಡಿಕೊಳ್ಳು, ಅದನ್ನು ಕಳೆದುಕೊಳ್ಳು. And some of us have a problem or an issue where we do things to get attention from people. ಮತ್ತೆ ಇನ್ನು ನಮ್ಮಲ್ಲಿ ಕೆಲವರಿಗೆ ಇರುವಂತಹ ಸಮಸ್ಯೆ ಅಂದ್ರೆ ಇತರರಿಂದ ನಮ್ಮ ಕಡೆಗೆ ಗಮನ ಸೆಳೆಯುವುದು. For example, if I am not happy with something in my church, what will I do? ಒಂದು ವೇಳೆ ನಮ್ಮ ಸಭೆಯಲ್ಲಿ ನಾನು ಅಷ್ಟೊಂದು ಸಮಾಧಾನವಾಗಿಲ್ಲದೆ ಇದ್ರೆ ನಾನೇನ್ ಮಾಡ್ತೇನೆ? I will not go for the weekly meeting. ನಾನು ವಾರದ ಕೂಟಗಳಿಗೆ ಹೋಗೋದಿಲ್ಲ. Earlier I used to go, now suddenly I stopped going. ನಾನು ಮೊದಲು ಹೋಗ್ತಾ ಇದ್ದೆ, ಆದ್ರೆ ಈಗ ತಕ್ಷಣ ನಿಲ್ಲಿಸ್ಬಿಟ್ಟಿದೆ. Well, why do we do that? Because when we do that, we know that our evangelist, our pastor will come to our house and ask, brother, what happened? ನಾವು ಯಾಕೆ ಅದನ್ನು ಮಾಡ್ತೇವೆ ಅಂದ್ರೆ, ನಾವು ಅದನ್ನು ಹಾಗೆ ಮಾಡುವಾಗ ನಮ್ಮ ಪಾಸ್ಟರ್ ಅಥವಾ ನಮ್ಮ ಸುವಾರ್ತಿಕರು ಸಭಾ ಹಿರಿಯರು ಬಂದು, ಬ್ರದರ್ ಯಾಕೆ ಬರ್ಲಿಲ್ಲ ನೀವು ಕೇಳಬೇಕು. And sometimes we post things on social media so that we can increase the interest of others to ask us questions about what we are doing. ಕೆಲವು ಸಾರಿ ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವು ರೀತಿಯಾದಂತಹ ಪೋಸ್ಟ್ ಗಳನ್ನು ಹಾಕುವಾಗ ಜನರು ನಮ್ಮ ಕುರಿತಾಗಿ ಹೆಚ್ಚಾಗಿ ಆಸಕ್ತಿಯನ್ನು ತೆಗೆದುಕೊಂಡವರಾಗಿ ನಾವು ಏನ್ ಮಾಡ್ತಾ ಇದ್ದೇವೆ ಎಂಬಂತ ಪ್ರಶ್ನೆಗಳನ್ನ ಕೇಳಬೇಕೆಂಬಂತ ಉದ್ದೇಶ ನಮಗಿರ್ತದೆ. But that is attention seeking, and that also is wrong, and it is very sinful. ಅದು ಗಮನ ಸೆಳೆಯುವಂಥದ್ದು, ಅದು ಸಹ ತಪ್ಪಾಗಿದೆ ಮತ್ತು ಅದು ಪಾಪಮಯವಾಗಿದೆ. Well, since I have not mentioned all the examples of habitual sins, how would you be able to identify a habitual sin in your life if it is not there on the list? ವೇಳೆ ಈ ಎಲ್ಲಾ ವಿಷಯಗಳನ್ನ ನಾನು ಹವ್ಯಾಸ ಪೂರ್ವಕವಾದಂತಹ ಪಾಪಗಳೆಂದಾಗಿದೆ, ನಿನ್ನ ಜೀವಿತದಲ್ಲಿರುವಂತಹ ಹವ್ಯಾಸ ಪೂರ್ವಕವಾದಂತಹ ಪಾಪಗಳನ್ನ ಹೇಗೆ ಪಟ್ಟಿ ಮಾಡುವುದು? Well, I will share 4 important questions, and I want you to think of these questions and examine your own personal life based on these 4 questions. 4 ಅಂಶಗಳನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುತ್ತೇನೆ. ಈ 4 ಅಂಶಗಳನ್ನು ನೀವು ಆಲೋಚಿಸ್ರಿ ಮತ್ತು ಈ 4 ಅಂಶಗಳ ಆಧಾರದ ಮೇಲೆ ನಿಮ್ಮ ಜೀವಿತವನ್ನ ನೀವು ಪರೀಕ್ಷಿಸಿಕೊಳ್ಳಿ. How true is this question in your personal Christian life? ನಿಮ್ಮ ವೈಯಕ್ತಿಕ ಕ್ರಿಸ್ತಿಯ ಜೀವಿತದಲ್ಲಿ ಈ ಅಂಶಗಳು ಅಥವಾ ಈ ಪ್ರಶ್ನೆಗಳು ಎಷ್ಟು ಸತ್ಯವಾಗಿವೆ? Question number 1, do you feel controlled by any particular behavior that you know is sinful and is harmful
to your relationship with the Lord Jesus Christ. It can be even ಮೊದಲನೇದಾಗಿರುವಂತಹ ಅಂಶ, ನಿಮ್ಮ ಜೀವಿತದಲ್ಲಿ ಅದು ನಿಮಗೆ ಒಳ್ಳೆಯದಲ್ಲ ಮತ್ತು ದೇವರಿಗೆ ಅದು ಅಸಂತೋಷವನ್ನು ತರುತ್ತದೆ ಎಂಬುದಾಗಿರುವಂತಹ ಯಾವುದಾದ್ರೂ ಒಂದು ವಿಷಯದಿಂದ ನೀವು ನಿಯಂತ್ರಿಸಲ್ಪಡುತ್ತಾ ಇದ್ದೀರೋ, examine your own personal life and ask yourself, is there anything that I continuously do that I know is wrong, but somehow I'm not able to overcome such things? ನಾನು ಏನಾದ್ರೂ ಒಂದು ವಿಷಯವನ್ನ ನಿರಂತರವಾಗಿ ಮಾಡುತ್ತಾ ಇದ್ದೇನೆ, ಆದ್ರೆ ಅಂಥ ವಿಷಯದಿಂದ ನಾನು ಜಯ ಹೊಂದಲಿಕ್ಕೆ ಅಥವಾ ಅದರಿಂದ ಬಿಡುಗಡೆ ಹೊಂದಲಿಕ್ಕೆ ನನಗೆ ಸಾಧ್ಯವಾಗುತ್ತಾ ಇಲ್ಲ. Number 2, does this behavior cause you grief, anxiety, worry, and doubt, and make you feel like an absolute failure in your life? ಈ ವಿಷಯಗಳು ನಿಮ್ಮ ಜೀವಿತದಲ್ಲಿ ಆತಂಕ, ಕೊರತೆ, ಸೋಲು ಮತ್ತೆಂದಿಗೂ ಸಹ ಅಸಂತೋಷದ ಜೀವಿತವನ್ನು ತರುತ್ತಾ ಇದೆಯಾ? Sometimes some of us find it difficult to overcome habitual sins, and we can go even into depression. We can say, oh, this is so difficult. Maybe I'm not saved. Maybe I cannot, I am not meant to be a born again believer. Why can I not have joy and peace in my life? ಕೆಲವು ಸಾರಿ ಈ ರೀತಿಯಾದಂತಹ ಹವ್ಯಾಸಪೂರ್ವಕ ಪಾಪಗಳಿಂದ ನಾವು ತಿಳ್ಕೊಳ್ಳುವಂತದ್ದೇನೆ ಅಂದ್ರೆ, ನಾನು ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದೇನೆ, ನಾನು ಇದರಿಂದ ಯಾಕೆ ಹೊರಗೆ ಬರ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ, ಒಂದು ವೇಳೆ ರಕ್ಷಿಸಲ್ಪಟ್ಟಿದ್ದೇನಾ ಇಲ್ಲವಾ ಎಂಬುದಾಗಿರುವಂತಹ ನಿರಾಶೆಗೆ ಹೋಗುವಂತಹ ಸಂದರ್ಭಗಳು ಸಹ ಬರುವಂತದ್ದಾಗಿದೆ. Do you realize that this behavior is causing disruption, is threatening your relationship with the Lord Jesus Christ? Is there any behavior that you understand you cannot maintain two? You can maintain only one of it. The other is disrupting your relationship with the Lord Jesus Christ. ಕರ್ತನಾದಂತ ಯೇಸು ಕ್ರಿಸ್ತನ ಜೊತೆಯಲ್ಲಿರುವಂತಹ ನಿಮ್ಮ ಸಂಬಂಧ ಯಾವುದಾದ್ರೂ ಒಂದು ವಿಷಯ ಹಾಳು ಮಾಡ್ತಾ ಇದೆಯಾ? ಇದು ನನ್ನ ಜೀವಿತದಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಸಂಬಂಧಕ್ಕೆ ಹೊಂದಲಿಕ್ಕೆ ಸಹಾಯವಾಗುತ್ತಾ ಇಲ್ಲ, ಅಥವಾ ಇದು ನನಗೆ ಅಡ್ಡಿಪಡಿಸ್ತಾ ಇದೆ ಅನ್ನುವಂತ ಯಾವ್ದಾದ್ರೂ ವಿಷಯ ನಿನ್ನಲ್ಲಿ? And the last question that I want to ask each and every one of us is, today, this evening, how would we say is our sensitivity towards that issue in our life, a sin in our life, or any particular behavior that we know is wrong against God and his character? ದೇವರು ಮತ್ತು ಆತನ ಸ್ವಭಾವಕ್ಕೆ ಇರುವಂತಹ ಯಾವುದಾದ್ರೂ ಒಂದು ವಿರೋಧವಾದಂತಹ ವಿಷಯಗಳು ನಮ್ಮ ಜೀವಿತದಲ್ಲಿ ಇರುವುದಾದ್ರೆ, ಆ ಒಂದು ವಿಷಯಕ್ಕಾಗಲಿ ಅಥವಾ ಆ ಒಂದು ಸಮಸ್ಯೆಗಾಗಲಿ ನಮ್ಮಲ್ಲಿರುವಂತಹ ಒಂದು ಸೂಕ್ಷ್ಮತೆ ಹೇಗಿದೆ? Some of us might understand from what we just said in the beginning that, well, now I know how I can identify habitual sins in my Christian life. ಒಂದು ವೇಳೆ ನಮ್ಮಲ್ಲಿ ಕೆಲವರಿಗೆ ನನ್ನ ಕ್ರಿಸ್ತಿಯ ಜೀವಿತದಲ್ಲಿ ನನ್ನ ಹವ್ಯಾಸವಾದ ಪೂರ್ವಕವಾದಂತಹ ಪಾಪಗಳನ್ನು ಹೇಗೆ ಪಟ್ಟಿ ಮಾಡಬಹುದೆಂಬುದಾಗಿ ನಮ್ಮಲ್ಲಿ ಕೆಲವರು ಅರ್ಥ ಮಾಡಿಕೊಂಡಿರಬಹುದು. You know, this is very sad because this is actually a vicious circle going round and round and round. ಇದು ಬಹಳ ವಿಷಾದನೀಯವಾದದ್ದು, ಯಾಕೆಂದ್ರೆ ಈ ರೀತಿಯಾದಂತಹ ಸಂಗತಿಗಳು ಅದು ಬಹಳ ಸುತ್ತುತ್ತಾ 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 ಹೋಗುತ್ತದೆ. Maybe you find yourself going through the same process over and over again. ಇದೇ ರೀತಿಯಾದಂತಹ ಪ್ರಕ್ರಿಯೆಯನ್ನ ನಿಮ್ಮ ಜೀವಿತದಲ್ಲಿ ಪುನಃ ಪುನಃ ಹಾದು ಹೋಗುತ್ತಾ ಇದ್ದಿರಬಹುದು. Well, today things might be fine with me as a believer. ಈ ದಿನ ವಿಶ್ವಾಸಿಯಾಗಿ ಎಲ್ಲಾ ಸಂಗತಿಗಳು ಚೆನ್ನಾಗಿದೆ. Tomorrow I might commit a sin that I have been struggling with for a period of time. ಅನೇಕ ಸಮಯದಿಂದ ನಾನು ಹೋರಾಡುತ್ತಾ ಇರುವಂತಹ ಒಂದು ಪಾಪಗಳಿಂದ ಒಂದು ವೇಳೆ ನಾನು ಪಾಪ ಮಾಡಬಹುದು. I will confess my sin. ನಾನು ನನ್ನ ಪಾಪವನ್ನು ಅರಿಕೆ ಮಾಡಿಕೊಳ್ತೇನೆ. I will restore my relationship with Jesus Christ.
ಯೇಸು ಕ್ರಿಸ್ತನೊಟ್ಟಿಗೆ ನನ್ನ ಸಂಬಂಧವನ್ನ ಪುನಃಸ್ಥಾಪಿಸಿಕೊಳ್ಳುತ್ತೇನೆ. And then I'll find myself in the same place where I had started again. ಪುನಃ ನಾನು ಎಲ್ಲಿ ಪ್ರಾರಂಭಿಸಿದೆನೋ ಅಲ್ಲಿಂದಲೇ ನನ್ನ ಜೀವಿತವನ್ನ ನಾನು ಮುಕ್ತಾಯಗೊಳಿಸುತ್ತೇನೆ. So how can I overcome habitual sins? ನಾನು ಹೇಗೆ ಹವ್ಯಾಸಪೂರ್ವಕವಾದ ಪಾಪಗಳಿಂದ ಜಯ ಹೊಂದಲಿಕ್ಕೆ ಅಥವಾ ಹೊರಗೆ ಬರಲಿಕ್ಕೆ ಸಾಧ್ಯ? So today we need to understand how does this process take place in my Christian life. ನನ್ನ ಕ್ರಿಸ್ತಿಯ ಜೀವಿತದಲ್ಲಿ ಈ ಪ್ರಕ್ರಿಯೆ ಹೇಗೆ ನಡೆಯುತ್ತದೆ ಎಂಬುದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. And for that, I want us to turn to one important verse in the New Testament, that is James chapter 1. And Brother Junior will read for me verses 13 to 15. Please turn to me to James chapter 1, verses 13 to 15. ಅದಕ್ಕಿಂತ ಮುಂಚಿತವಾಗಿ ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 13 ಮತ್ತು 14ನೇ ವಚನವನ್ನ ನಾವು ಓದಿಕೊಳ್ಳೋಣ. ಯವನಾದರೂ ಪಾಪ ಮಾಡುವುದಕ್ಕೆ ಪ್ರೇರೇಪಿಸಲ್ಪಡುವಾಗ ಈ ಪ್ರೇರಣೆಯು ನನಗೆ ದೇವರಿಂದ ಉಂಟಾಯಿತೆಂದು ಹೇಳಬಾರದು. ದೇವರು ಕೆಟ್ಟದಕ್ಕೇನು ಸಂಬಂಧಪಟ್ಟವನಲ್ಲ. ಆತನು ಯಾರನ್ನೂ ಪಾಪಕ್ಕೆ ಪ್ರೇರೇಪಿಸುವುದಿಲ್ಲ. ಆದರೆ ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಾಪಾಶದಿಂದ ಎಳೆಯಲ್ಪಟ್ಟು ಮರಳುಗೊಂಡವನಾಗಿ ಪ್ರೇರೇಪಿಸಲ್ಪಡುತ್ತಾನೆ. This verse gives us an idea, helps us to understand the process of sin taking place in our Christian life. ನಮ್ಮ ಕ್ರಿಸ್ತಿಯ ಜೀವಿತದಲ್ಲಿ ಪಾಪವು ಬರುವಂತಹ ಅಥವಾ ಪಾಪವು ಕಾರ್ಯ ಮಾಡುವಂತಹ ಒಂದು ಪ್ರಕ್ರಿಯೆಯನ್ನ ಇದು ನಮಗೆ ತಿಳಿಸುವಂತದ್ದಾಗಿದೆ. So let us observe and notice certain things that is taught to us from this verse. ಈ ವಚನಗಳಲ್ಲಿ ನಮಗೆ ಕಲಿಸಲ್ಪಟ್ಟಂತಹ ಕೆಲವು ವಿಷಯಗಳನ್ನ ನಾವು ಆಲೋಚನೆ ಮಾಡೋಣ. Number one, each one is tempted by his own evil desire. This is step number one. ಮೊದಲನೇ ಹಂತ, ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಾಪಾಶದಿಂದ ಎಳೆಯಲ್ಪಟ್ಟು ಮರಳುಗೊಂಡವನಾಗಿ ಪಾಪಕ್ಕೆ ಪ್ರೇರೇಪಿಸಲ್ಪಡುತ್ತಾನೆ. Satan is not responsible for all temptation. It is my flesh that tempts me to commit sin. ಎಲ್ಲಾ ಪಾಪಗಳಿಗೂ ಸೈತಾನನೇ ಕಾರಣಕರ್ತನಲ್ಲ, ಆದ್ರೆ ನನ್ನಲ್ಲಿರುವಂತಹ ಆಶಾಪಾಶಗಳು ಸಹ ನನ್ನ ಪಾಪಕ್ಕೆ, ನನ್ನ ಶೋಧನೆಗೆ ಬೀಳುವಂತೆ ಮಾಡುತ್ತವೆ. We should realize that the process begins by temptation that our fleshly desires to do in order to commit sin. It starts with our own flesh. ಅದು ನಮ್ಮ ಸ್ವಂತ ಶರೀರದಿಂದಲೇ ಆ ಪ್ರಕ್ರಿಯೆ ಪ್ರಾರಂಭವಾಗುತ್ತದೆ. ಶಾರೀರಿಕವಾದಂತಹ ಆಶಯಗಳನ್ನು ಪೂರೈಸುವುದಕ್ಕೋಸ್ಕರವಾಗಿ ನಿನ್ನ ಪಾಪ ಮಾಡೆಂಬುದಾಗಿ ನಮ್ಮನ್ನು ಪ್ರೇರಿಸುವಂತದ್ದಾಗಿದೆ. Now let's be very open and let's be very clear. Our heart is desiring to do things God does not like. ನಮ್ಮ ಹೃದಯಗಳು ದೇವರು ಇಷ್ಟಪಡದೇ ಇರುವಂತಹ ಸಂಗತಿಗಳನ್ನು ಮಾಡುವುದಕ್ಕೆ ಆಶಿಸುವಂತದ್ದಾಗಿದೆ. Turn with me to the Gospel of Mark, chapter 7, verses 21 to 23. ಮಾರ್ಕನ ಸುವಾರ್ತೆ 7ನೇ ಅಧ್ಯಾಯ 21ರಿಂದ 23ನೇ ವಚನದವರೆಗೆ ನಿಮ್ಮ ಸತ್ಯವೇದಗಳನ್ನ ತಿರುಗಿಸಿ. Look at the description of the condition of the heart of man. For from within, out of men's heart come evil thoughts, sexual immorality, theft, murder, adultery, greed, malice, deceitfulness, lewdness, envy, slander, arrogance, and folly. All these evils come from inside and makes a man unclean. ಮನುಷ್ಯನ ಒಳಗಿನಿಂದ ಬರುವಂತದ್ದನ್ನ ನೀವು ನೋಡ್ರಿ. ಸುಳೆಗಾರಿಕೆ, ಕಳ್ಳತನ, ಕೊಲೆ, ಹಾದ್ರ, ದ್ರವ್ಯಾಶೆ, ಕುಡಿಕತನ, ಮೋಸ, ಅಂಡುತನ, ಹೊಟ್ಟೆ ಕಿಚ್ಚು, ಬೈಗಳು, ಸೊಕ್ಕು, ಬುದ್ಧಿಗೇಡಿತನ, ಇವೇ ಮೊದಲಾದ ಕೆಟ್ಟ ಆಲೋಚನೆಗಳು ಹೊರಡುತ್ತವೆ. So brothers and sisters, what is the first process? Well, it starts in my heart, because my heart has a desire. It starts with the desire to commit sin. ಆದ್ರಿಂದ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ಒಂದು ವಿಷಯಗಳು ಎಲ್ಲಿಂದ ಪ್ರಾರಂಭವಾಗ್ತದೆ ಎಂಬುದಾಗಿ ನೋಡುವಾಗ
ಅದು ನನ್ನ ಹೃದಯದಿಂದಲೇ ಪ್ರಾರಂಭವಾಗುತ್ತದೆ. ಆ ಪ್ರಕ್ರಿಯೆ ನಡೆಯುವಂಥದ್ದು ನನ್ನ ಹೃದಯದಿಂದಲೇ. ಅಲ್ಲಿಯೇ ಈ ಎಲ್ಲಾ ರೀತಿಯಾದಂತಹ ಪಾಪಗಳು ಹೊರಟು ಬರುವಂತದ್ದಾಗಿದೆ. Jeremiah chapter 17 verses 9 also says, the heart is deceitful above all things. Nobody can trust the heart. ಯೆರೆಮೀಯನ ಗ್ರಂಥ 17:9 ಸ್ಥಾನ ನೋಡ್ತೇವೆ. ಹೃದಯವು ಎಲ್ಲಕ್ಕಿಂತಲೂ ವಂಚಕ, ಗುಣವಾಗದ ರೋಗಕ್ಕೆ ಒಳಗಾಗಿದೆ. ಇದನ್ನು ಯಾರು ತಿಳಿದಾರೆ? ಯಾರು ಸಾಧನೆ ತಿಳಿಯಲಿಕ್ಕೆ ಸಾಧ್ಯವಿಲ್ಲ. It is even possible for the heart to justify our wrong actions and say, it is okay, Jobin, you continue, enjoy. There is nothing wrong with it. ನಮ್ಮೆಲ್ಲಾ ತಪ್ಪುಗಳನ್ನು ನಮ್ಮ ಹೃದಯವು ಸಮರ್ಥಿಸಿಕೊಂಡು, ಓಕೆ ಪರವಾಗಿಲ್ಲ, ಅದ್ರಲ್ಲಿ ಯಾವ ತಪ್ಪು ಇಲ್ಲ, ನೀನು ಮುಂದುವರಿ, ನೀನು ಅದರಲ್ಲೇ ಮಾಡೆಂಬುದಾಗಿ ಸಹ ಹೇಳ್ಬೋದು. Remember how God in Genesis chapter 6 and verses 5, the Lord God said, when he saw the great man's wickedness on the earth, and he understood that every inclination of the thought of his heart was evil all the time. ದೇವರು ಸಹ ಇದೇ ತೋಟದಲ್ಲಿ ಹೇಳಿದಂತಹ ವಿಷಯ ನೋಡುವಾಗ, ಆ ಉನ್ನತವಾದ ಅಥವಾ ಆ ಮನುಷ್ಯನು ಪಾಪ ಮಾಡಿದಂತಹ ಸಮಯದಲ್ಲಿ ಪ್ರತಿಯೊಬ್ಬ ಮನುಷ್ಯನ ಹೃದಯವು ಅದು ಕೆಟ್ಟತನದಿಂದ ತುಂಬಿದೆ, ಮನುಷ್ಯರ ಕೆಟ್ಟತನವು ತುಂಬಿದೆ ಎಂಬುದಾಗಿ ಆತನು ಹೇಳುವಂತವನಾಗಿದ್ದಾನೆ. So here is a heart searching question for each and every one of us. ಪ್ರತಿಯೊಬ್ಬರಿಗೆ ಇಲ್ಲಿ ಹೃದಯವನ್ನ ಪರೀಕ್ಷಿಸುವಂತಹ ಪ್ರಶ್ನೆ ಇದೆ. What do you feed your mind, your thought? What are your desires controlled by today? ನಿನ್ನ ಆಲೋಚನೆ, ನಿನ್ನ ಮನಸ್ಸನ್ನ ಯಾವುದು ನಿಯಂತ್ರಿಸ್ತಾ ಇದೆ? ನಿನ್ನ ಹೃದಯದ ಆಲೋಚನೆಯನ್ನ ಈ ದಿನ ಯಾವುದು ನಿಯಂತ್ರಿಸುತ್ತಾ ಇದೆ? What are the things that we see that influence our eyes, our mind, our hearts? What are the things that we listen to? Yesterday somebody asked about music. What are the things that we feed our inner soul? ನಾವು ನೋಡುವಂತಹ ದೃಶ್ಯಗಳು, ನಾವು ಕೇಳುವಂತಹ ವಿಷಯಗಳು, ನಾವು ಮಾಡುವಂತಹ ಕಾರ್ಯಗಳು. ನೆನೆ ದಿನ ಪ್ರಶ್ನೆ ಕೇಳಿದ್ರು, ಸಂಗೀತ ಕೇಳ ತಪ್ಪ ಎಂಬುದಾಗಿ. ಎಂತಹ ರೀತಿಯಾದಂತದ್ದನ್ನ ನಮ್ಮ ಆತ್ಮಕ್ಕೆ ನಾವು ಉಣಬಡಿಸುತ್ತಾ ಇದ್ದೇವೆ. We should be careful with the things that we feed our inner man. ನಮ್ಮ ಆಂತರಿಕ ಮನುಷ್ಯನಿಗೆ ಯಾವುದನ್ನು ಉಣಬಡಿಸುತ್ತಾ ಇದ್ದೇವೆ ಎಂಬುದಾಗಿ Well, here also is a practical step that is given. Well, if there are things that I am seeing, I am reading, I am thinking that I know I'm not supposed to do, we should stop that. ಇಲ್ಲಿ ಬಹಳ ಪ್ರಾಯೋಗಿಕವಾದಂತಹ ವಿಷಯಗಳನ್ನು ಕೊಡಲ್ಪಟ್ಟಿದೆ. ನಾನು ನೋಡುವಂತದ್ದನ್ನ, ನಾನು ಕೇಳುವಂತದ್ದನ್ನ, ನಾನು ಯಾವುದೇ ರೀತಿಯಾದ ವಿಷಯಗಳನ್ನ ನಾನು ಮಾಡುವಂತದ್ದು ದೇವರಿಗೆ ಇಷ್ಟವಾಗದೇ ಇದ್ದರೆ ಅದನ್ನು ನಿಲ್ಲಿಸಬೇಕು. Well, if there is a TV program that I'm watching regularly that I know I should not watch, maybe I should take off my TV channel, because it is only causing me grief. It is creating evil desires, and what comes out is desires that I know God is not happy with. ಒಂದು ವೇಳೆ ನಾನು ವೀಕ್ಷಿಸ್ತಾ ಇರುವಂತ ಯಾವುದಾದ್ರೂ ಒಂದು ಟಿವಿಯ ಕಾರ್ಯಕ್ರಮವಾಗಿ ನೋಡ್ತಾ ಇರೋದಾದ್ರೆ, ಒಂದು ವೇಳೆ ಅದನ್ನ ದೇವರಿಗೆ ಮೆಚ್ಚುಗೆ ಆಗುವುದಿಲ್ಲ ಎಂಬುದಾಗಿ ನಮಗೆ ಗೊತ್ತಿರುವಾಗ ಅಥವಾ ಅದನ್ನು ತಿಳಿದುಕೊಂಡ್ರೆ ಅದನ್ನ ತೆಗೆದು ಹಾಕಬೇಕು. ಯಾಕೆಂದ್ರೆ ನಮ್ಮ ಮನಸ್ಸಿನೊಳಗಿಂದ ಯಾವ ಆಲೋಚನೆ ಬರ್ತಾ ಇದೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. Brothers and sisters, it all starts with the desire. ಸಹೋದರ ಸಹೋದರಿ, ಇವೆಲ್ಲವೂ ಸಹ ಆಶೆಯೊಂದಿಗೆ ಪ್ರಾರಂಭವಾಗುತ್ತದೆ. When I was growing up, I was used to drinking ice cold water. ನಾನು ಬೆಳೆಯುತ್ತಾ ಇರುವಂತಹ ಸಮಯದಲ್ಲಿ ನಾನು ಬಹಳ ತಣ್ಣಗಿರುವಂತಹ ನೀರನ್ನು ಕುಡಿಯುತ್ತಾ ಇದ್ದೆ. But after coming to Bangalore, because of the weather here, I started to develop allergies, and I can no longer drink ice cold water. ಆ ಬೆಂಗಳೂರಿಗೆ ಬಂದಂತ ಸಮಯದಲ್ಲಿ ಇರುವಂತಹ ಅಲರ್ಜಿ ನನಗೆ ಬಂದಂತ ಸಮಯದಲ್ಲಿ ನಾನೆಂದಿಗೂ ಸಹ ಆ ಒಂದು ತಣ್ಣಗಿರುವಂತಹ ನೀರನ್ನು ಕುಡಿಲಿಕ್ಕೆ ನಾನು ಇಷ್ಟಪಡಲಿಲ್ಲ. So today there is a desire in my heart to drink ice cold water. ಈ ದಿನವೂ ಸಹ ನನಗೆ
ಈ ಒಂದು ಐಸ್ ಕೋಲ್ಡ್ ಬಹಳ ತಣ್ಣಗಿರುವಂತಹ ನೀರನ್ನು ಕುಡಿಯಬೇಕೆಂಬ ಆಶೆ ಇದೆ. I enjoy drinking ice cold water. ನಾನು ಐಸ್ ಕೋಲ್ಡ್ ನೀರನ್ನ ಕುಡಿಲಿಕ್ಕೆ ನಾನು ಆನಂದಿಸ್ತೇನೆ. But I know the complications I will have to go through if I drink ice cold water. ನಾನು ಈ ರೀತಿಯಾದಂತಹ ತಂಪಾದಂತಹ ತಣ್ಣನೆಯ ನೀರನ್ನು ಕುಡಿಯುವುದಾದ್ರೆ ಅದಕ್ಕೆ ಕೊಡಬೇಕಾದಂತಹ ಪರಿಣಾಮ ಏನೆಂಬುದಾಗಿ ನನಗೆ ಇದನ್ನ ಗೊತ್ತು. So does that mean I keep ice in the fridge? No. ಅದರ ಅರ್ಥ ನಾನು ಐಸನ್ನ ಫ್ರಿಜ್ ಅಲ್ಲಿ ಇಡ್ತೇನಾ? ಇಲ್ಲ. Well, that is temptation for me. ಯಾಕೆಂದ್ರೆ ಅದು ನನಗೆ ಶೋಧನೆಯಾಗಿದೆ. It will make it easier for me because my desire is wrong to involve in that what I know I should not be doing and then go through the complication of that. ನನಗೆ ಅಲ್ಲಿ ಆ ಒಂದು ಐಸ್ ಮಂಜು ಇದ್ರೆ ತಂಪಾದಂತ ನೀರು ಇದ್ರೆ ನನಗೆ ಅದನ್ನು ಕುಡಿಯಬೇಕೆಂಬ ಆಶೆ ಬರ್ತದೆ. ಆದ್ರಿಂದ ಅದಕ್ಕೆ ಬರುವಂತಹ ಪರಿಣಾಮಗಳ ನಾನು ಎದುರಿಸಬೇಕಾಗ್ತದೆ. ಆದ್ರಿಂದ ನಾನು ಆ ಒಂದು ತಣ್ಣಗಿರುವಂತಹ ನೀರನ್ನು ಫ್ರಿಜ್ ಅಲ್ಲಿ ಇಡೋದಿಲ್ಲ. ಅದು ನನಗೆ ಒಂದು ಶೋಧನೆಯಾಗಿದೆ. So it all starts with the desire. Desire is the first step. ಎಲ್ಲವೂ ಸಹ ಆಶೆಗಳಿಂದಲೇ ಪ್ರಾರಂಭವಾಗುತ್ತವೆ. ಆಶೆಯೇ ಮೊದಲ ಹೆಜ್ಜೆ. Come back to James chapter 1 verses 13. The second step that is mentioned there is when there is the desire, that desire drags us away and entices us. ಅದೇ ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯದ 13ನೇ ವಚನಕ್ಕೆ 2ನೇ ಭಾಗಕ್ಕೆ ಬರುವಾಗ ಈ ಪ್ರೇರಣೆಯು ಯಾವನಾದ್ರೂ ಪಾಪ ಮಾಡೋದಕ್ಕೆ ಪ್ರೇರೇಪಿಸಲ್ಪಡುವ ಈ ಪ್ರೇರಣೆಯು ದೇವರಿಂದ ಉಂಟಾಯ್ತೆಂದು ಹೇಳಬಾರದು. ದೇವರು ಕೆಟ್ಟದಕ್ಕೇನು ಸಂಬಂಧಪಟ್ಟಂತ ಆತನು ಯಾರನ್ನು ಪಾಪಕ್ಕೆ ಪ್ರೇರೇಪಿಸುವುದಿಲ್ಲ. So it starts with the desire, and when we give in to the desire entices us and drags us away. ನಾವು ಈ ರೀತಿಯಾದ ಆಶಾಪಾಶಗಳಿಗೆ ಒಳಗಾಗುವಾಗ ಆಶಾಪಾಶಗಳು ನಮ್ಮನ್ನು ಎಳೆದು ನಮ್ಮನ್ನು ದೂರ ಮಾಡುವಂತದ್ದಾಗಿರುತ್ತೆ. Now, whenever you think of the second step, whenever you hear the word enticement, I want you to think of this picture. ಒಂದು ವೇಳೆ ಯಾವಾಗಲಾದರೂ ನೀವು ಎಂಟೈಸ್ಮೆಂಟ್ ಅಥವಾ ಆ ಒಂದು ಪ್ರೇರೇಪಿಸಲ್ಪಡುವಂತದ್ದು ಎಂಬುದಾಗಿರುವಂತಹ ವಿಷಯವನ್ನು ಆಲೋಚಿಸುವಾಗ ನೀವು ಇದರ ಕುರಿತಾಗಿ ಆಲೋಚನೆ ಮಾಡ್ಬೇಕೆಂಬುದಾಗಿ ನಾನು ಬಯಸ್ತೇನೆ. I'm sure all of us know what this is. This is a fish hook. ಇದೆಲ್ಲರೂ ಸಹ ನಿಮ್ಗೆಲ್ಲರೂ ಸಹ ಗೊತ್ತಿರಬಹುದು ಇದೇನೆಂಬುದಾಗಿ. ಇದು ಒಂದು ಗಾಳ. You put a worm, a nice juicy worm at the end of the fish hook, and then you throw it into the sea. ನೀವು ಆ ಒಂದು ಗಾಳಕ್ಕೆ ಬಹಳ ರಸಭರಿತವಾದಂತ ಒಂದು ಹುಳವನ್ನು ಹಾಕಿ ನೀರಲ್ಲಿ ಬಿಡಿ. And it becomes so enticing for the fish to bite onto this hook. ಅದರಿಂದ ಆ ಮೀನಿಗೆ ಈ ಒಂದು ಹುಕ್ ಅಥವಾ ಗಾಳವನ್ನ ನುಂಗ್ಲಿಕ್ಕೆ ಅದಕ್ಕೆ ಬಹಳ ಮಹತ್ವಾಕಾಂಕ್ಷೆ ಉಂಟಾಗ್ತದೆ. Imagine what happens to the fish the moment it bites onto the fish hook. ಆ ಒಂದು ಗಾಳವನ್ನು ನುಂಗಿದಂತ ಆ ಕ್ಷಣದಲ್ಲಿ ಮೀನಿಗೆ ಏನಾಗ್ತದೆ ಎಂಬುದಾಗಿ ಊಹಿಸ್ಕೊಳ್ರಿ. That is the meaning of that phrase, enticing, and once it entices and you bite it, it drags you away. That is the meaning. ಅದೇ ಅದರ ಅರ್ಥ. ಒಂದು ಸಾರಿ ನೀವು ಅದಕ್ಕೆ ಆಶಪಟ್ಟು ಅದಕ್ಕೆ ಪ್ರೇರೇಪಿಸಲ್ಪಡುವಾಗ ಅದು ನಿಮ್ಮನ್ನ ದೂರ ಕೆಳೆಯುತ್ತದೆ. For example, if I had the habit of smoking, ನನಗೆ ಧೂಮಪಾನ ಮಾಡುವಂತಹ ಅಭ್ಯಾಸ ಇತ್ತು, and I have been able to overcome smoking, ನಾನು ಆ ಒಂದು ಧೂಮಪಾನದಿಂದ ಬಿಡುಗಡೆ ಹೊಂದಲಿಕ್ಕೆ ಅಥವಾ ಹೊರಗೆ ಬರಲಿಕ್ಕೆ ಸಾಧ್ಯವಾಯಿತು. and then for many months I don't smoke at all. ಅನೇಕ ತಿಂಗಳುಗಳವರೆಗೆ ನಾನು ಧೂಮಪಾನ ಮಾಡುವುದೇ ಇಲ್ಲ. And then all of a sudden I meet my old friends who are chain smokers. ಒಂದು ದಿನ ತಕ್ಷಣ ನನ್ನ ಸ್ನೇಹಿತರನ್ನ ಭೇಟಿ ಮಾಡ್ತೇನೆ. ಅವರು ಚೈನ್ ಸ್ಮೋಕರ್ಸ್ ಅಥವಾ ಸರಳಿ ಧೂಮಪಾನಿಗಳು.
And as they are smoking, that smoke entices me. ಅವರು ಧೂಮಪಾನ ಮಾಡುವಾಗ ಆ ಒಂದು ಹೊಗೆ ನನ್ನನ್ನ ಪ್ರೇರೇಪಿಸ್ತಾ ಇರ್ತದೆ. And if I fall into that desire, take a puff of that smoke, it drags me to what I used to do before. ಒಂದು ವೇಳೆ ಅವರು ಮಾಡ್ತಾ ಇದ್ದಂತ ಧೂಮಪಾನದಲ್ಲಿ ನಾನು ಪ್ರೇರೇಪಣೆಗೊಂಡವನಾಗಿ ಅದರಿಂದ ಒಂದು ದಮ್ಮನ ಹೇಳಿದ್ರೆ ಅದನ್ನ ದೂರ ಕೆಳಕೊಂಡು ಹೋಗುತ್ತದೆ. Smoking is only one example, brothers and sisters. What enticement are you involved with today that is causing us to have habitual sins in our Christian life? ಪ್ರಿಯ ಸಹೋದರ ಸಹೋದರಿಯರೇ, ಧೂಮಪಾನ ಎನ್ನುವಂಥದ್ದು ಒಂದು ಉದಾಹರಣೆ ಮಾತ್ರವೇ. ಈ ದಿನ ನಾವು ದೂರಕ್ಕೆ ಎಳೆಯಲ್ಪಡುವಂತೆ ಯಾವ ಒಂದು ಪ್ರೇರೇಪಣೆಯಲ್ಲಿ ನಾವು ಸಿಲುಕಿಕೊಂಡಿದ್ದೇವೆ. Once you bite onto the fish hook, no matter how much you struggle, you will find it very difficult to get out of the fish hook. ಒಂದು ಸಾರಿ ನೀವು ಗಾಳವನ್ನು ನುಂಗಿದರೆ ಎಷ್ಟು ಪ್ರಯಾಸ ಪಟ್ಟರು ಕೂಡ ಆ ಒಂದು ಗಾಳದಿಂದ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. And the more you struggle on the fish hook, the more damage you cause yourself. ಆ ಒಂದು ಮೀನಿನ ಗಾಳದಲ್ಲಿ ನೀವು ಎಷ್ಟು ಹೆಚ್ಚಾಗಿ ಹೋರಾಟ ಮಾಡ್ತೀರೋ ಅಷ್ಟು ಹೆಚ್ಚಾಗಿ ನಿಮಗೆ ಘಾಸಿ ಆಗ್ತಾ ಇರ್ತದೆ. Well, this is what happened to Eve and Adam in the Garden of Eden. ಇದೇ ಆ ಏದೇನ್ ತೋಟದಲ್ಲಿ ಆದಾಮ ಅವರಿಗೆ ಜರುಗಿದಂತಹ ವಿಷಯ. In Genesis chapter 3 and verses 6, if you write this down and turn there, it says, when the woman, now look at that, when the woman saw the fruit of the tree was good for food, pleasing to the eye, desirable for gaining wisdom, she took some and she ate. Look at that, desire, enticing, dragged away. She also gave some to her husband who was with her, and he also ate it. ಆಗ ಆದಿಕಾಂಡ 3ನೇ ಅಧ್ಯಾಯ 6ನೇ ವಚನ ನೋಡಿ, ಆಗ ಸ್ತ್ರೀ ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದಾಗಿಯೂ ಇದೆ ಎಂದು ತಿಳಿದು, ಅಂದ್ರೆ ಅದನ್ನು ಪ್ರೇರೇಪಿಸಲ್ಪಡ್ತಾ ಇದ್ದ, ಅದನ್ನು ತೆಗೆದುಕೊಂಡು ತಿಂದಳು. ಅದಕ್ಕೆ ಆ ಒಂದು ಶೋಧನೆಗೆ ಪ್ರೇರೇಪಣೆಗೆ ಯಾಕೆ ಬಿದ್ದು ಬಿಟ್ಟಳು. ಸಂಗಡ ಇದ್ದ ಗಂಡನಿಗೂ ಕೊಡಲು ಅವನು ತಿಂದನು. This is how sin entered into the world. ಈ ರೀತಿಯಾಗಿ ಪಾಪವು ಲೋಕದೊಳಗೆ ಪ್ರವೇಶವಾಯಿತು. And one sin led to another sin, which led to the downfall of all of humanity. ಒಂದು ಪಾಪವು ಇನ್ನೊಂದು ಪಾಪಕ್ಕೆ ನಡೆಯಿಸಿತು. ಹೀಗೆ ಅನೇಕ ಪಾಪಗಳಿಂದ ಮನುಷ್ಯನ ಆ ಒಂದು ಆ ಬೀಳುವಿಕೆಗೆ ಅಧಿಪತನಕ್ಕೆ ಕಾರಣವಾಯಿತು. It started with doubt, it became disobedience, it became lies, and it became running away from the presence of God. ಸಂದೇಹದೊಂದಿಗೆ ಪ್ರಾರಂಭಿಸಿ ಅವಿಧೇಯತೆಗೆ ಬಂದು ಅವಿಧೇಯತೆಯಿಂದ ದೇವರಿಂದ ದೂರಕ್ಕೆ ಓಡಿ ಹೋಗಬೇಕಾದಂತಹ ಪರಿಸ್ಥಿತಿ ಬಂತು. So let us all ask ourselves this evening, how sensitive am I when I commit sin? ಅದರಿಂದ ಈ ಸಾಯಂಕಾಲ ವೇಳೆಯಲ್ಲಿ ನಮ್ಮನ್ನು ಕೇಳಿಸಿಕೊಳ್ಳೋಣ. ನಾನು ಪಾಪ ಮಾಡಿದಾಗ ಅದರ ಕುರಿತಾಗಿ ಎಷ್ಟು ಸೂಕ್ಷ್ಮತೆ ಉಳ್ಳಂತವನಾಗಿದ್ದೇನೆ. So we should not try to stop at step number 2. Even with the desire itself, we should be careful and learn to stop then and there. ಎರಡನೇ ಒಂದು ಹಂತದಲ್ಲಿ ನಾವು ಆ ಒಂದು ವಿಷಯವನ್ನು ತಿಳಿದುಕೊಂಡಂತ ಅದೇ ಸಮಯದಲ್ಲಿಯೇ ನಾವು ಅಲ್ಲಿಯೇ ಅದನ್ನು ನಿಲ್ಲಿಸಿ ಬಿಡಬೇಕು. Some of us carry on from the desire and then we say, it's okay if I do once, I will be able to control this habit. That is when we realize that things are going out of our control. ಒಂದು ಸಾರಿ ಪರವಾಗಿಲ್ಲ, ನಂತರದಲ್ಲಿ ನಾನು ಇದನ್ನು ನಿಯಂತ್ರಿಸ್ತೇನೆ ಎಂಬುದಾಗಿ ನಮ್ಮಲ್ಲಿ ಕೆಲವರು ಅಂದುಕೊಳ್ತಾರೆ. ಆ ರೀತಿಯಾಗಿ ಆ ಒಂದು ಅಭ್ಯಾಸ ಅಥವಾ ವ್ಯಸನಗಳು ಅದು ಮುಂದಕ್ಕೆ ಹೋಗುತ್ತಾ ಇರ್ತದೆ. So number 1, it starts with the desire. Number 2, if you're not careful, we are enticed and we dragged away. Number 3, after desire has conceived, the third step, it gives birth to sin.
ಮೊದಲನೇದಾಗಿ ಆಶೆಯಿಂದ ನಾವು ಪಾಪಕ್ಕೆ ಪ್ರೇರೇಪಿಸಲ್ಪಡ್ತೇವೆ. ಎರಡನೇದಾಗಿ ಪ್ರೇರೇಪಿಸಲ್ಪಟ್ಟ ನಂತರ ಮೂರನೇದಾಗಿ ಅದು ಒಂದು ಫಲವನ್ನು ಕೊಡುತ್ತದೆ. ಆ ಒಂದು ಫಲವೇನೆಂದ್ರೆ ಆಶೆ ಕೊಡುವಂತ ಫಲ ಮರಣವೇ. And therefore, that is how you and I fall into habitual sins in our life. ಅದರಿಂದ ಆ ರೀತಿಯಾಗಿ ನಾನು ಮತ್ತು ನೀವು ಹವ್ಯಾಸಪೂರ್ವಕವಾದಂತಹ ಪಾಪಕ್ಕೆ ಬೀಳುತ್ತೇವೆ. When we are not careful with the desire and when we allow it to entice and drag us, when we give in to the desires, yield to the temptation, we commit sin. ನಾವು ಆಶಾಪಾಶಗಳಿಗೆ ನಿಯಂತ್ರಿಸದೆ ಅದಕ್ಕೆ ಒಳಬಿದ್ದು ನಾವು ಪ್ರೇರೇಪಿಸಲ್ಪಡುವಾಗ ನಾವು ಪ್ರೇರೇಪಣೆಗೆ ಒಳಗಾಗಿ ನಂತರದಲ್ಲಿ ನಾವು ಅದರಿಂದ ಆ ವಿಷಯಕ್ಕೆ ನಾವು ಒಳಗೊಂಡವರಾಗಿ ಅದರ ಮುಖಾಂತರವಾಗಿ ಪಾಪಕ್ಕೆ ಬೀಳುವಂತರಾಗಿದ್ದೀವಿ. Now, sin is deliberately going against the will of God. ಪಾಪ ಎನ್ನುವಂಥದ್ದು ಉದ್ದೇಶಪೂರ್ವಕವಾಗಿ ದೇವರಿಗೆ ವಿರುದ್ಧವಾಗಿ ಹೋಗುವಂತದ್ದಾಗಿದೆ. So nobody here can say, brother, I don't have the desire to do this. No, you and I want to do this. We want to enjoy. And that's the reason why we commit sin. ಯಾರು ಸಹ ಸಹೋದರನೇ ನನಗೆ ಈ ಒಂದು ಪಾಪವನ್ನು ಮಾಡ್ಲಿಕ್ಕೆ ಆಶೆ ಇಲ್ಲ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಪ್ರತಿಯೊಬ್ಬೊಬ್ಬರಿಗೂ ಸಹ ಪಾಪವನ್ನು ಮಾಡುವಂತ ಆಶೆ ಇರೋದ್ರಿಂದಲೇ ಆ ಪಾಪಕ್ಕೆ ನಾವು ಬೀಳ್ತೇವೆ. But the problem in our Christian life is we measure sin. We say it is okay to avoid the big, deep sins, but the small sins, that's absolutely fine. ನಾವು ಈ ಪಾಪಗಳನ್ನ ಮೌಲ್ಯಮಾಪನ ಮಾಡ್ತೇವೆ, ತುಲನೆ ಮಾಡ್ತೇವೆ. ದೊಡ್ಡ ಪಾಪಗಳನ್ನಾದ್ರೆ ನಾನು ಏನ್ ಮಾಡ್ಬೇಕು, ತಡೆಗಟ್ಟಬೇಕು. ಆದ್ರೆ ಚಿಕ್ಕ ಚಿಕ್ಕ ಪರವಾಗಿಲ್ಲ. What is the problem if I tell a small lie? ಅದು ಚಿಕ್ಕ ಸುಳ್ಳು ಹೇಳಿದ್ರೆ ಏನ್ ಸಮಸ್ಯೆ? Today I got angry with my wife. So what? She did not listen. That's why I got angry. ಈ ದಿನ ನನ್ನ ಹೆಂಡತಿ ಮೇಲೆ ಕೋಪ ಮಾಡ್ಕೊಂಡೆ. ಏನೀಗ ಅವಳು ಕೇಳಿಸ್ಕೊಳ್ಳಿಲ್ಲ, ಅದಕ್ಕೆ ಕೋಪ ಮಾಡ್ಕೊಂಡೆ. What is the problem? My children should listen to me when I say no means no. ಏನ್ ಸಮಸ್ಯೆ ಇದೆ? ನನ್ನ ಮಕ್ಕಳು ನನ್ನ ಮಾತನ್ನ ಕೇಳಬೇಕು, ಇಲ್ಲ ಅಂದ್ರೆ ಇಲ್ಲ. That is how desire starts. If you're not careful, it entices and drags us, and then we commit sin. ಈ ರೀತಿಯಾಗಿ ಆಶೆಗಳು ಪ್ರಾರಂಭವಾಗಿ ನಮ್ಮನ್ನು ಪ್ರೇರೇಪಿಸಿ ಎಳೆದುಕೊಂಡು ಹೋಗುವಾಗ ನಾವು ಪಾಪ ಮಾಡ್ತೇವೆ. And we continue to commit that sin without realizing, and then finally we understand, oh, I've been doing this for a long period of time. Now I'm not able to control it. I'm not able to stop it. ಈ ರೀತಿಯಾಗಿ ನಾವು ಪಾಪ ಮಾಡ್ತಾ ಮುಂದುವರಿಯುವಾಗ ಬಹಳ ದೂರಕ್ಕೆ ಹೋದಾಗ ನಾವು ಮಾಡ್ತೇವೆ, ಇದು ನಡೀತಾ ಇರೋದು ಬಹಳ ದಿನದಿಂದ ನಡೀತಾ ಇದೆ, ಅದು ನಾನು ನಿಯಂತ್ರಿಸಲಿಕ್ಕೆ ಆಗ್ಲಿಲ್ಲ, ಈಗ ನನಗೆ ಅದನ್ನು ನಿಯಂತ್ರಿಸಲಿಕ್ಕೆ ಸಾಧ್ಯವಾಗುತ್ತಾ ಇಲ್ಲ. 1 John chapter 3 verses 6 and 9 says like this. 1 ಯೋಹಾನ 3ನೇ ಅಧ್ಯಾಯ, 1 John chapter 3, sorry, verses 6 and 9 says like this. 1 ಯೋಹಾನ 3ನೇ ಅಧ್ಯಾಯದ 6 ಮತ್ತು 9ನೇ ವಚನ ಈ ರೀತಿ ಹೇಳ್ತದೆ. No one who lives in him keeps on singing. No one who continues to sin has either seen him or known him. No one who is born of God will continue to sin. He cannot go on sinning because he has been born of God. ಆತನಲ್ಲಿ ನೆಲೆಗೊಂಡಿರುವವನು ಪಾಪ ಮಾಡನು, ಪಾಪ ಮಾಡುವವನು ಆತನನ್ನು ಕಂಡವನು ಅಲ್ಲ, ತಿಳಿದವನು ಅಲ್ಲ. So let us all ask ourselves this question. Verse 9. Yeah, verse 9, sorry. ದೇವರಿಂದ ಹುಟ್ಟಿದವನು ಪಾಪ ಮಾಡನು, ದೇವರ ಜೀವ ಅವನಲ್ಲಿ ನೆಲೆಗೊಂಡಿದೆ, ಅವನು ದೇವರಿಂದ ಹುಟ್ಟಿದ ಕಾರಣ ಪಾಪ ಮಾಡುವವನಾಗಿರಲಾರನು. So let us all ask ourselves an important question this evening. Do I enjoy sin more, or do I really enjoy my relationship with the Lord Jesus Christ? ಸಾಯಂಕಾಲ ವೇಳೆಯಲ್ಲಿ ನಾವೆಲ್ಲರೂ ಸಹ ಒಂದು ಪ್ರಶ್ನೆಯನ್ನು ಹಾಕಿಕೊಳ್ಳೋಣ. ನಾವು ನಿಜವಾಗಿಯೂ ಸಹ ಪಾಪದಲ್ಲಿ ಹೆಚ್ಚಾದಂತಹ ಆನಂದವನ್ನು ಬಯಸ್ತಾ ಇದ್ದೇನಾ, ಅಥವಾ ಕಂಡುಕೊಳ್ಳುತ್ತಾ ಇದ್ದೇನಾ, ಅಥವಾ ನನಗೆ ದೇವರ ಜೊತೆಲಿರುವಂತಹ ಅನ್ಯೋನ್ಯತೆ ಹೆಚ್ಚಾದಂತಹ ಆನಂದವನ್ನು ನಾನು ಪಡ್ಕೊಳ್ತಾ ಇದ್ದೇನೆ?
Well, because of these sins that is visible in my life, am I able to enjoy the assurance? Am I really sure that I am saved? One second, please, brother. One second, What- please. Yeah, say it again. Yeah. So because of the sin that is there in my life, am I able to enjoy the assurance of my salvation? ನಾನು ಮಾಡ್ತಾ ಇಂಥವನಲ್ಲಿ ಪಾಪದ ಒಂದು ಮುಂದುವರಿಯುವಿಕೆ ಇರುವಂತ ಒಂದು ಕಾರಣದಿಂದ ನನಗೆ ಆ ರಕ್ಷಣೆಯ ಭದ್ರತೆ ಆನಂದಿಸುತ್ತಾ ಇದ್ದೇನೆ. So it starts with the desire. ಅದು ಆಶೆಗಳೊಟ್ಟಿಗೆ ಪ್ರಾರಂಭವಾಗ್ತದೆ. If you're not careful, it entices and drags us away. ಅದರಲ್ಲಿ ಎಚ್ಚರಿಕೆ ಉಳ್ಳವರಾಗದೇ ಇದ್ರೆ ಅದು ನಮ್ಮನ್ನ ಪ್ರೇರೇಪಿಸಿ ನಮ್ಮನ್ನು ದೂರಕ್ಕೆ ಎಳೆಯುತ್ತದೆ. And then it causes us to commit sin when we yield to the temptation. ನಂತರ ಆ ಪಾಪಕ್ಕೆ ಪಾಪ ನಮಗೆ ಕಾರಣವಾಗಿ ಅದು ನಮ್ಮನ್ನು ಶೋಧನೆಗೆ ನಡೆಸುತ್ತದೆ. And the last part of that verse, James chapter 1 verses 15, the last part, when sin is full grown, it gives birth to death. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯದ 15ನೇ ವಚನದಲ್ಲಿ ನಾವು ನೋಡುವಂತಹ ಸಮಯದಲ್ಲಿ ಪಾಪವು ತುಂಬಾ ಬೆಳೆದು ಮರಣವನ್ನು ಹಡೆಯುತ್ತದೆ. What does that mean? ಅದರ ಅರ್ಥ ಏನು? When any born again believer lives a careless Christian life without any remorse of sin, God will deal with that person in a very severe way, which might also include death. ಯಾವುದೇ ಒಬ್ಬ ಕ್ರೈಸ್ತನು ಯಾವುದೇ ರೀತಿಯಾದಂತಹ ಪಶ್ಚಾತ್ತಾಪವಿಲ್ಲದವನಾಗಿ ಪಾಪದಲ್ಲಿಯೇ ಮುಂದುವರಿಯುತ್ತಾ ಇರುವುದಾದರೆ ದೇವರು ಆ ವಿಷಯದಲ್ಲಿ ಬಹಳ ತೀಕ್ಷ್ಣವಾದಂತಹ ರೀತಿಯಲ್ಲಿ ವ್ಯವಹರಿಸಿ ಅವನನ್ನ ಮರಣಕ್ಕೂ ಸಹ ಒಪ್ಪಿಸುವಂತಹ ಶಿಕ್ಷೆಯನ್ನು ಕೊಡುವಂತನಾಗಿರ್ತಾನೆ. Now listen carefully. Here it is talking about physical death, not spiritual death. Physical removal from the earth. ಇಲ್ಲಿ ಬಹಳ ಗಮನ ಇಟ್ಟು ಎಚ್ಚರಿಕೆಯಿಂದ ಕೇಳಿಸ್ಕೊಂಡ್ರೆ ಇದು ಶಾರೀರಿಕವಾದಂತಹ ಮರಣ, ಆತ್ಮಿಕ ಮರಣವಲ್ಲ. ಶಾರೀರಿಕವಾಗಿ ಅವನಿಗೆ ಮರಣವನ್ನು ಕೊಟ್ಟು ಈ ಲೋಕದಿಂದ ಅವನನ್ನ ತೆಗೆದು ಬಿಡುತ್ತಾನೆ. Why does God remove such a person from this world? ಯಾತಕ್ಕೋಸ್ಕರವಾಗಿ ದೇವರು ಅಂತಹ ವ್ಯಕ್ತಿಯನ್ನ ಈ ಲೋಕದಿಂದ ತೆಗೆದು ಹಾಕುತ್ತಾನೆ? So that he does not tempt others in the church to follow his lifestyle, his Christian life. ಅದರಿಂದ ಸಭೆಯಲ್ಲಿರುವಂತಹ ಇತರರು ಆತನ ಕ್ರಿಸ್ತಿಯ ಜೀವಿತದ ಶೈಲಿಯನ್ನ, ಕ್ರಿಸ್ತಿಯ ಜೀವಿತವನ್ನ ಅನುಸರಿಸಬಾರದೆಂಬುದಾಗಿ. Also as a warning that we should be careful the way we treat sin in our Christian life. ಅದೇ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ, ನಮ್ಮ ಕ್ರಿಸ್ತಿಯ ಜೀವಿತದಲ್ಲಿ ಯಾವ ರೀತಿಯಲ್ಲಿ ಪಾಪದ ಕುರಿತಾಗಿ ನಾವು ಆಲೋಚಿಸ್ತೇವೆ ಎಂಬುದಾಗಿ ಒಂದು ಎಚ್ಚರಿಕೆಯನ್ನು ಸಹ ಕೊಡುವಂತದ್ದಾಗಿದೆ. Remember how 1 Corinthians chapter 11 gives us instructions in participating from the Lord's table. 1 ಕೊರಿಂಥ 11ನೇ ಅಧ್ಯಾಯದಲ್ಲಿ ಕರ್ತನ ಮೇಜಿನಲ್ಲಿ ಭಾಗವಹಿಸುವುದಕ್ಕೋಸ್ಕರವಾಗಿ ಇರುವಂತಹ ಒಂದು ಮಾರ್ಗದರ್ಶನಗಳನ್ನು ನಾವು ನೋಡ್ತೇವೆ. It is something that we do on a weekly basis. ಅದನ್ನು ನಾವು ಪ್ರತಿ ವಾರದ ಆಧಾರದಲ್ಲಿ ಮಾಡ್ತೇವೆ. We should examine ourselves before we participate of the Lord's table. ನಾವು ಕರ್ತನ ಮೇಜಿನಲ್ಲಿ ಭಾಗವಹಿಸುವುದಕ್ಕಿಂತ ಮುಂಚಿತವಾಗಿಯೇ ನಮ್ಮನ್ನು ಪರೀಕ್ಷಿಸಿಕೊಳ್ಳಬೇಕು. What if we do not examine ourselves on a weekly basis? ನಾವು ವಾರದ ಆಧಾರದಲ್ಲಿ ನಮ್ಮ ಜೀವಿತಗಳನ್ನು ಪರೀಕ್ಷಿಸಿಕೊಳ್ಳದೆ ಇದ್ರೆ ಏನಾಗುತ್ತೆ? Well, chapter 11 verses 30 is very clear. This is why many of you are weak and sick, and a number of you have physically been removed from this world. ಅದರಿಂದ 11ನೇ ಅಧ್ಯಾಯದ 30ನೇ ವಚನದಲ್ಲಿ ಬಹಳ ಸ್ಪಷ್ಟವಾಗಿ ನಾವು ನೋಡ್ತೇವೆ, ನಿಮ್ಮಲ್ಲಿ ಅನೇಕರು ಬಲಹೀನರು, ರೋಗಿಗಳು ಮತ್ತು ಅನೇಕರು ಸಾಯುವರು. Because participating of the Lord's table in an unworthy manner is to eat and drink judgment against yourself. ಕರ್ತನ ಮೇಜಿನಲ್ಲಿ ಯೋಗ್ಯವಾಗಿ ಪಾನ ತೆಗೆದುಕೊಳ್ಳುವಂಥದ್ದು ಎಂಬುದಾಗಿ ಹೇಳುವಾಗ ನಿಮ್ಮಷ್ಟಕ್ಕೆ ನೀವೇ ಅದು ದೇವರ ನ್ಯಾಯ ತೀರ್ಪನ್ನ, ಉಗ್ರತೆಯನ್ನ ತಿನ್ನುತ್ತಾ ಇರುವಂಥದ್ದು. So if any of us is struggling this evening, brothers and sisters, don't wait for tomorrow, don't wait for next week, act right now.
ಈ ಸಾಯಂಕಾಲ ವೇಳೆಯಲ್ಲಿ ಯಾರಾದ್ರೂ ಈ ವಿಷಯಗಳ ಕುರಿತಾಗಿ ಕಷ್ಟ ಪಡ್ತಾ ಇದ್ರೆ, ಹೋರಾಡ್ತಾ ಇದ್ರೆ, ನಾಳೆಗೋಸ್ಕರವಾಗಿ ಆಗ್ಲಿ ಇನ್ನೊಂದು ದಿನಕ್ಕೋಸ್ಕರವಾಗಿ ಆಗ್ಲಿ ಕಾಯಬೇಡ. ಈ ರಾತ್ರಿ ವೇಳೆಯಲ್ಲಿ ಒಪ್ಪಿಕೊಳ್ಳಿ. We are going to be talking about some practical steps in detail, God willing, tomorrow. ಕರ್ತನ ಚಿತ್ತವಿರುವುದಾದ್ರೆ ನಾಳೆ ಕೆಲವು ಪ್ರಾಯೋಗಿಕವಾದಂತಹ ಹೆಜ್ಜೆಗಳನ್ನ ವಿವರಣವಾಗಿ ಮಾತನಾಡ್ತೇವೆ. But let me just share something very simple for you this evening. ಈ ಸಾಯಂಕಾಲ ವೇಳೆಯಲ್ಲಿ ಬಹಳ ಸರಳವಾದಂತಹ ಒಂದು ವಿಷಯವನ್ನ ನಾನು ನಿಮಗೆ ಹಂಚ್ತೇನೆ. Number one, if you're struggling with a habitual sin, acknowledge that you have an issue and this is the area that you are struggling with. ಮೊದಲನೇದಾಗಿ ಈ ಒಂದು ವಿಷಯವನ್ನ ಈ ಒಂದು ರೀತಿಯಲ್ಲಿ ಅಥವಾ ಈ ಒಂದು ಸ್ಥಳದಲ್ಲಿ ನೀವು ಶ್ರಮ ಪಡ್ತಾ ಇರ್ತಾವೆ, ಹೋರಾಡ್ತಿದ್ದಾರೆ ಎಂಬುದಾಗಿ ಗುರುತಿಸಿಕೊಳ್ಳಿ. Don't be proud and say, brother, this is not an issue in my life. We need to acknowledge and say, yes, this is the area that I'm struggling with. ಯಾರು ಸಹ ಗರ್ವದಿಂದ ಇಲ್ಲ ಎಂಬುದರ ಪರವಾಗಿಲ್ಲ ಎಂಬುದಾಗಿ ಹೇಳ್ಬೇಡ್ರಿ. ಈ ಒಂದು ವಿಷಯವನ್ನ ನಾವು ಒಪ್ಪಿಕೊಳ್ಳಲೇಬೇಕು. Also, search our Christian lives and look at the sources of temptation. Look at the way in which temptation is coming and cut off the sources of that temptation. ಮತ್ತು ಆ ಒಂದು ಶೋಧನೆಗಳು ಬರುವಂತಹ ಮೂಲವನ್ನು ತಿಳಿದುಕೊಂಡವರಾಗಿ ಆ ಒಂದು ಮೂಲವನ್ನ ತೆಗೆದು ಹಾಕಿ. Look at the things that we are watching, reading, listening to that we know is causing temptations in us to commit sin. ನಾವು ನೋಡುವಂತಹ, ಕೇಳುವಂತಹ, ಮಾತಾಡುವಂತಹ ವಿಷಯಗಳು ನಮ್ಮ ಜೀವಿತದಲ್ಲಿ ಶೋಧನೆ ಉಂಟು ಮಾಡ್ತಾ ಇದೆಯಾ ಎಂಬುದಾಗಿ ನೋಡಿ. And then all we need to do is confess, go back to God, reevaluate and renew our relationship with the Lord Jesus Christ. ನಾವು ಮಾಡಬೇಕಾದದೆಲ್ಲ ಇಷ್ಟೇ. ದೇವರ ಬಳಿಗೆ ಹಿಂದಿರುಗಿ ಹೋಗಿ ಯೇಸು ಕ್ರಿಸ್ತನ ಬಳಿಯಲ್ಲಿ ನಾವು ಪುನಃಸ್ಥಾಪಿಸಲ್ಪಟ್ಟವರಾಗಿ ನಾವು ಅರಿಕೆ ಮಾಡಿಕೊಳ್ಳಬೇಕು. And understand that you and I should take small steps, one day at a time, and learn to be patient with ourselves. ಪ್ರತಿದಿನ ಒಂದೊಂದು ಹೆಜ್ಜೆಯನ್ನು ತೆಗೆದುಕೊಂಡು ತಾಳ್ಮೆಯುಳ್ಳವರಾಗುವುದಕ್ಕೋಸ್ಕರವಾಗಿ ನಾವು ಕಲಿಯಬೇಕು. These are some practical steps we can think of this evening, but God willing, tomorrow we will discuss the practical steps in detail. ಈ ಸಾಯಂಕಾಲ ವೇಳೆಯಲ್ಲಿ ಸರಳವಾದಂತಹ ಈ ಹೆಜ್ಜೆಗಳನ್ನ ಈ ಸಾಯಂಕಾಲ ನಾವು ಕಲಿಬಹುದು. ಕರ್ತನ ಚಿತ್ತ ಇರುವುದಾದ್ರೆ ನಾಳೆ ನಾವು ಈ ವಿಷಯಗಳನ್ನ ವಿವರಣವಾಗಿ ನೋಡಿಕೊಳ್ಳೋಣ. Thank you for patiently listening. I hope you had found this useful.